ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ನಿಮಗೊಂದು ಸ್ಪೆಷಲ್ ಆದ ರೆಸಿಪಿ ಹೇಳ್ಕೊಡ್ತೀನಿ. ಅದೇನೆಂದರೆ ಗಿಣ್ಣು ಹಾಲಿನಿಂದ ಒಂದು ರೆಸಿಪಿ ಮಾಡ್ಬೋದು. ಅದೇನೆಂದರೆ ಕುಂದ ಅಂತ. ಇದೊಂದು ಸ್ಪೆಷಲ್ ರೆಸಿಪಿ ಆ್ಯಂಡ್ ಈಸಿ ರೆಸಿಪಿ. ಇದಕ್ಕೆ ಏನು ನಿಮಗೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಅದಕ್ಕೆ ಬೇಕಾಗಿರೋದು ಅಂತಂದು ಎರಡೇ, ಒಂದು ಹಾಲು, ಒಂದು ಬೆಲ್ಲ, ಇನ್ನೊಂದು ಏಲಕ್ಕಿ. ನಿಮಗೆ ಏಲಕ್ಕಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಓಕೆನಾ? ನಾನಿವಾಗ ಹಾಲನ್ನ ಕಾಯಕ್ಕಿಟ್ಟಿದ್ದೀನಿ. ಇದು ಗಿಣ್ಣು ಹಾಲು ಅಂದರೆ ನನಗೆ ಅಮ್ಮ ಊರಿಂದ ತಂದುಕೊಟ್ಟಿದ್ರು. 1 ಲೀಟರ್ ಹಾಲು ತಂದುಕೊಟ್ಟಿದ್ರು. ಇದಕ್ಕೆ ನಾನು 2 ಬೆಲ್ಲ ತೊಗೋತಾ ಇದ್ದೀನಿ. ಚಿಕ್ಕದಾದರೆ 2 ತೊಗೊಳ್ಳಿ, ದೊಡ್ಡದಾದರೆ 1 ತೊಗೊಳ್ಳಿ. ನಾನಿವಾಗ 2 ಬೆಲ್ಲನೂ ಕಟ್ ಮಾಡ್ಕೊತೀನಿ. ಯಾಕಂದರೆ ನಾವು ಈ 2 ಬೆಲ್ಲನೂ ಹಾಲೊಳಗಡೆ ಹಾಕಿದ್ರೆ ಅದು ಕರಗೋದಿಲ್ಲ ಬೇಗ. ಅದರಿಂದ ನಾನು 2 ಬೆಲ್ಲನೂ ಕಟ್ ಮಾಡ್ಕೊತೀನಿ. ನಿಮಗೆ ಪುಡಿ ಬೆಲ್ಲನೂ ಬರುತ್ತೆ, ಅದನ್ನು ಹಾಕ್ಕೋಬೋದು. ಇಲ್ಲಾಂದರೆ ಈ ಥರ ಕಟ್ ಮಾಡ್ಕೊಂಡು ಅಥವಾ ಜಚ್ಕೊಂಡಾದ್ರೂ ಇಟ್ಕೋಬೋದು. ನಾನಿವಾಗ ಹಾಲನ್ನ ಕಾಯೋಕ್ಕೆ ಇಟ್ಕೋತಾ ಇದ್ದೀನಿ. ಹಾಲನ್ನ ನೀವು ಲೋ ಫ್ಲೇಮಲ್ಲೇ ಕಾಯಿಸಿ, ಹೈ ಫ್ಲೇಮು ಬೇಡ. ಹೈ ಫ್ಲೇಮಲ್ಲಿ ನೀವೇನಾದರೂ ಹಾಲನ್ನ ಕಾಯಿಸ್ತೀನಿ ಅಂತ ಅಂದರೆ ಅದು ಫುಲ್ಲು ಹುಕ್ಕೋಗುತ್ತೆ ಮತ್ತು ಚೆನ್ನಾಗಿ ಕಾಯೋದಿಲ್ಲ. ನಮಗೆ ಹಾಲು ಯಾವ ಥರ ಕಾಯಬೇಕು ಅಂತ ಅಂದರೆ, ನಮಗೆ ಹಾಲು ಒಡೆದೋಗುತ್ತಲ್ಲ ಆ ಥರ ಬರಬೇಕು. ಈಗ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ಥರ ಒಡೆದಿರೋ ಥರ ಹಾಲು ಬರಬೇಕು. ಇದನ್ನು ಅದು ಫುಲ್ಲು ಹಿಂಗೋವರೆಗೂ ಕಾಯಿಸ್ಬೇಕು ಚೆನ್ನಾಗಿ. ನಿಮಗೆ ಅಟ್ಲೀಸ್ಟ್ ಇದು 30 to 40 ಮಿನಿಟ್ಸ್ ಆದ್ರೂ ಬೇಕಾಗುತ್ತೆ ಇದನ್ನು ಮಾಡಲಿಕ್ಕೆ. ಯಾಕಂದರೆ ಇದನ್ನು ನೀವು ಒಂದು 15 ಡೇಸ್ ಆದ್ರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಅವಲಕ್ಕಿ ಗಿಣ್ಣು ಮತ್ತು ಅನ್ನದ ಗಿಣ್ಣೆಲ್ಲ ಮಾಡಿಕೊಂಡ್ರೆ, ನೀವು ರೈಸ್ ಎಲ್ಲ ಹಾಕಿ ಮಾಡ್ತೀರಲ್ಲ, ಆ ಗಿಣ್ಣಾದರೆ ನೀವು 1 ಡೇ ಅಷ್ಟೇ ಸ್ಟೋರ್ ಮಾಡಲಿಕ್ಕೆ ಆಗೋದು. ಇದನ್ನಾದರೆ ನೀವು 15 ಡೇಸ್ ಆದರೂ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಇವಾಗ ನೋಡಿ ಯಾವ ಥರ ಆಗಿದೆ. ಈ ಥರ ಆಗಿರೋದ್ರಿಂದ ನೀವು ಅದನ್ನು ಚೆನ್ನಾಗಿ ತಿರುತ್ತಾ ಬನ್ನಿ, ನಿಧಾನವಾಗಿ ತಿರುಗಬೇಕು. ಇವಾಗ ಅದರೊಳಗಡೆ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ಅದೇ ನೀವು ಕಟ್ ಮಾಡಿ ಇಟ್ಕೊಂಡಿರೋಂತಹ ಬೆಲ್ಲನ ಆ್ಯಡ್ ಮಾಡ್ಕೊಂಡು ನಿಧಾನವಾಗಿ ತಿರುತ್ತಾ ಬನ್ನಿ. ಬೆಲ್ಲ ಕರಗೋವರೆಗೂ ತಿರುಗಬೇಕು, ಹಾಗೆ ಅಂತೂ ಬಿಡಬೇಡಿ. ಹಾಗೆ ಬಿಟ್ಟರೆ ಅದು ಸೀದೋಗ್ಬಿಡುತ್ತೆ ಅಥವಾ ತಳ ಹಿಡಿಯುತ್ತೆ. ಆವಾಗ ನಿಮಗೆ ಅದು ಚೆನ್ನಾಗಿ ಬರಲ್ಲ, ಸೀದೋಗಿರೋ ಥರನೇ ಸ್ಮೆಲ್ ಬರ್ತಾ ಇರುತ್ತೆ. ನೋಡಿ, ಇನ್ನೂ ಸ್ವಲ್ಪ ಇದು ನೀರು ಹಿಂಗಬೇಕು, ಮೀನ್ಸ್ ಹಾಲು ಹಿಂಗಬೇಕು. ಅದು ಹಾಲೆಲ್ಲ ಹಿಂಗೋವರೆಗೂ ನೀವು ಅದನ್ನು ತಿರುತ್ತಾನೇ ಇರಬೇಕು. ನೋಡಿ, ಇವಾಗ ಫೈನಲಿ ಈ ಥರ ಆಗಿದೆ. ಬಟ್ ನಿಮಗೆ ಕಲರ್ ಚೇಂಜ್ ಆಗ್ತಾ ಗೊತ್ತಾಗುತ್ತೆ ಯಾವ ಥರ ಆಗುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಈ ಥರ ಆಗಿದೆ. ಇದಕ್ಕೆ ನೀವು ಸ್ವಲ್ಪ ಏಲಕ್ಕಿನ ಆ್ಯಡ್ ಮಾಡ್ಕೊಂಡು ತಿರುಗ್ಕೊಳ್ಳಿ. ಇವಾಗ ನೀವು ಒಂದು 10 ಮಿನಿಟ್ಸ್ ಹುರ್ಕೊಳ್ಳಿ ಸಾಕು. ನಿಮಗೆ ಫೈನಲ್ಲಾಗಿ ಯಾವ ಥರ ಆಗಿದೆ ಅಂದರೆ, ನೋಡಿ, ಮೈಸೂರು ಪಾಕ್ ಥರ ಕಲರ್ ಬರುತ್ತೆ. ಆ ಥರ ಆದಮೇಲೆ ನೀವು ಸ್ಟಾಪ್ ಮಾಡಬೇಕು. ಅದು ಫುಲ್ಲು ಹುಡಿ ಥರ ಆಗಬೇಕು. ನೋಡಿ ಯಾವ ಥರ ಹುಡಿ ಥರ ಆಗ್ತಿದೆ ನೋಡ್ತಾ ಇದ್ದೀರಲ್ವ, ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಆ ಥರ ಹುಡಿ ಥರ ಆದರೆ ನಿಮಗೆ ರೆಡಿ ಆಗಿದೆ ಅಂತ. ಇದನ್ನು ನೀವು 15 ಡೇಸ್ ಸ್ಟೋರ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ ನಾವು ಹಾಲು, ಬೆಲ್ಲ ಮತ್ತು ಏಲಕ್ಕಿ ಹಾಕಿರೋದ್ರಿಂದ ನೀವು ತುಂಬ ದಿನ ಸ್ಟೋರ್ ಮಾಡ್ಬೋದು. ಅಂದರೆ 1 ತಿಂಗಳಲ್ಲಾಗಲ್ಲ, 15 ಡೇಸ್ ಸ್ಟೋರ್ ಮಾಡ್ಬೋದು. ನಾನು ಇದನ್ನು ಒಂದು ಬಾಕ್ಸಿಗೆ ಎತ್ತಿಟ್ಕೋತಾ ಇದ್ದೀನಿ. ನೀವು ಇದನ್ನು ಒಂದು ಬಾಕ್ಸಿಗೆ ಎತ್ತಿಟ್ಕೊಂಡು ಸ್ಟೋರ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಮನೇಲೂ ಒಂದು ಸಲ ಇದನ್ನು ಟ್ರೈ ಮಾಡಿ ಆ್ಯಂಡ್ ಫುಲ್ ವಿಡಿಯೋ ನೋಡಿ. ಬಾಯ್.